ಬಕೆಟ್ ತುಂಬಾ 8 ಪೀಸ್ ಇದೆ. ಕೋಬ್ರಾ ಫುಲ್ ಖುಷಿಯಾಗಿದ್ದಾನೆ. 4+4 ಅಲ್ಲ 8+8 ಕೊಡಿ 16 ಪೀಸ್. ಬೈ 1 ಬಕೆಟ್ ಅಂಡ್ ಗೆಟ್ 1 ಬಕೆಟ್ ಫ್ರೀ. ತಿಂದೆ ಇನ್ನೊಂದು ಬಕೆಟ್ ಚಿಕನ್ ತಿನ್ಬೇಕು ನೀವು ಇವತ್ತು. ಕೋಬ್ರಾ ಸ್ಯಾಟಿಸ್ಫೈ ಆಗಿದ್ದೀನಿ ಅಂತ. ಆಗಿಲ್ಲ ಬ್ರೋ. ಎಸ್ ಮ್ಯಾಮ್, ಇಟ್ ವಿಲ್ ವರ್ಕ್. ಮಾತಾಡು. ಹಾ ಮೇಡಮ್. ಅಂಡರ್ಸ್ಟ್ಯಾಂಡ್ ಮೇಡಮ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ ಗೆ ಸ್ವಾಗತ ಸುಸ್ವಾಗತ. ನಾವು ಮತ್ತೆ KFC ಬಂದಿದೀವಿ. KFC ಯಾಕೆ ಬಂದಿದೀವಿ ಅಂತಂದ್ರೆ ನಾವು ಒಂದು ರೀಲ್ ನ ನೋಡಿದ್ವಿ. ಇವತ್ತು ಒಂದು ಬಕೆಟ್ ಚಿಕನ್ ನ ತಗೊಂಡ್ರೆ ಇನ್ನೊಂದು ಬಕೆಟ್ ನ ಫ್ರೀ ಆಗಿ ಕೊಡ್ತಾರಂತೆ. ಬೆಳಗ್ಗೆ ನಾನು ರೀಲ್ಸ್ ನ ನೋಡ್ಬಿಟ್ಟು ಕೋಬ್ರನ್ ಕಳಿಸ್ದೆ. ಕೋಬ್ರಾ ಒಂದೇ ಮಾತು ಹೇಳಿದ್ದು, ಸರ್ ಆನಿವರ್ಸರಿ ಆಫರ್ ಇದೆ ಸರ್, 1 ಬಕೆಟ್ ತಗೊಂಡ್ರೆ ಇನ್ನೊಂದು ಬಕೆಟ್ ಫ್ರೀ ಇದೆ ಸರ್. ಏನೇ ಕೆಲಸ ಇದ್ರು ಎಲ್ಲಾನು ಬಿಟ್ಟು ಈಗಲೇ ನಿಮ್ಮ ನಿಯರೆಸ್ಟ್ KFC ನ ವಿಸಿಟ್ ಮಾಡಿ. ಯಾಕಂದ್ರೆ KFC ಅಕ್ರಾಸ್ ಕರ್ನಾಟಕ ಎಲ್ಲಾ ಬ್ರಾಂಚಸ್ ಅಲ್ಲೂ ಆನಿವರ್ಸರಿ ಡಬಲ್ ಧಮಾಕ ಅಂತ 1 ಬಕೆಟ್ ತಗೊಂಡ್ರೆ ಇನ್ನೊಂದು ಬಕೆಟ್ ನ ಕಂಪ್ಲೀಟ್ಲಿ ಫ್ರೀ ಆಗಿ, 1 ಬಕೆಟ್ ತಗೊಂಡ್ರೆ ಇನ್ನೊಂದು ಬಕೆಟ್ ಫ್ರೀ ಆಗಿ ಕೊಡ್ತಾರಂತೆ ಅಂತ ರೀಲ್ಸ್ ಬಂತು. ಹೋಗುವ ಇವತ್ತು ಹಾಗಂದ್ರೆ. ಎಸ್, ಇಲ್ಲಿದೀವಿ ನೋಡಿ, ಆನಿವರ್ಸರಿ ಅವ್ರದ್ದು. ಅವ್ರು ಆನಿವರ್ಸರಿ ಮಾಡ್ಕೋತಾರ. ಇನ್ನೇನು ಅಂದ್ರೆ ಶುರುವಾಗಿ ಅದೆಷ್ಟೋ ವರ್ಷ ಆಗಿರುತ್ತೆ, ಅದಕ್ಕೆ ಆನಿವರ್ಸರಿ ಮಾಡ್ಕೋತಾವ್ರೆ. ಆಫರ್ ನ ನಾವು ಟ್ರೈ ಮಾಡೋಣ ಅನ್ಬಿಟ್ಟು ಇವಾಗ KFC ಹೋಗ್ತಾ ಇದೀವಿ. ಏನಾದ್ರು ಕೋಬ್ರಾ ಇವರು 1 ಬಕೆಟ್ ತಗೊಂಡ್ರೆ ಇನ್ನೊಂದು ಬಕೆಟ್ ಕೊಡದೆ ಹೋದ್ರೆ ಹೊಡೆದಾಕ್ಬಿಟ್ಟು ಬಂದ್ಬಿಡೋಣ ಹೋಗಿ. ಮತ್ತೆ ಇನ್ನೇನು ಅಲ್ಲಿಂದ ಬಂದಿದೀವಿ, 1 ಬಕೆಟ್ ಫ್ರೀ ಅಂತ. 1 ಬಕೆಟ್ ತಗೊಂಡ್ರೆ ಇನ್ನೊಂದು ಬಕೆಟ್ ಕೊಡ್ತಾರ, ಕೇಳೋಣ ಬನ್ನಿ ಗೈಸ್. ಕೊಡ್ತಾರೆ, ಇವತ್ತು ಆನಿವರ್ಸರಿ ಆಫರ್ ಇದೆ, ತಿನ್ನೋಣ ಚೆನ್ನಾಗಿ. ಗೈಸ್ ನಾವ್ ಇವಾಗ ಜಸ್ಟ್ KFC ಗೆ ಬಂದ್ವಿ. ಇವಾಗ ಬಿಕೆಟ್ 1 ಬಕೆಟ್ ತಗೊಂಡ್ರೆ ಇನ್ನೊಂದು ಬಕೆಟ್ ಫ್ರೀ ಇರೋ ಆಫರ್ದು ಬಕೆಟ್ ನ ಆರ್ಡರ್ ಮಾಡೋಣ. ಕೋಬ್ರಾ ನಿಂಗೆ 8 ಪೀಸ್ ಬೇಕಾ 4 ಪೀಸ್ ಬೇಕಾ ಡಿಸೈಡ್ ಮಾಡು. 8 ಅಣ್ಣ ಆಫರ್ ಬಿಟ್ಬಿಡೋರು ಇವತ್ತು. ಏನ್ ಆನಿವರ್ಸರಿ ಆಯ್ತಿರೋದು KFC ದು? ಅಂದ್ರೆ ಯೂಶಲಿ ಅದು ಬೆಂಗಳೂರಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ರು. ಅದು ಆನಿವರ್ಸರಿ ಅಂತ ನೇಮ್ ಎಲ್ಲಾ ಕಡೆ ಬರೀ ಕರ್ನಾಟಕದಲ್ಲೇ ಎಲ್ಲ ಸ್ಟೇಟ್ ಅಲ್ಲೂ ಇದೆಯಾ? ಬರೀ ಕರ್ನಾಟಕದಲ್ಲೂ. ನಾವು 4+4 ಅಲ್ಲ 8+8 ಕೊಡಿ 16 ಪೀಸ್. 16 ಪೀಸ್ ತಿಂತೀಯ ಕೋಬ್ರಾ ನೀನು? ನೀನ್ ತಗೊಳ. ಗೈಸ್ ನಾವ್ ಇವಾಗ 4 ಪೀಸ್ ಬಕೆಟ್ ತಗೊಂಡ್ರೆ 4 ಪೀಸ್ ಎಕ್ಸ್ಟ್ರಾ ಬರುತ್ತಲ್ವಣ. 8 ಪೀಸ್ ತಗೊಂಡ್ರೆ ಇನ್ನು 8 ಪೀಸ್ ಎಕ್ಸ್ಟ್ರಾ ಬರುತ್ತೆ. 8 ಕೊಡಿ. ಮತ್ತೆ 4 ಪೀಸ್ ಎಷ್ಟು ಅದು? 450. ಇದು 900 ವಿತ್ ಟ್ಯಾಕ್ಸ್ ಹೆಂಗೆ? ಇನ್ಕ್ಲೂಡಿಂಗ್ GST, ವಿತೌಟ್ ಕೋಕೋ ಎಕ್ಸ್ಟ್ರಾ ಆಗುತ್ತೆ ಕೋಬ್ರಾ. ಹೋಗ್ತಾವ ಎಷ್ಟು 8 ಪೀಸ್ ಕೊಡಿ ಅಣ್ಣ ನಮ್ಗೆ. ಯಾಕವ್ರು ನೋಡು ಕೋಬ್ರಾ, ಇದೇ ನಡೀತಿರೋದು ಆಫರ್ ನಡೀತಿರೋದು ಇಲ್ಲಿ. KFC ಆನಿವರ್ಸರಿ ಡಬಲ್ ಡೀಲು, ಬೈ 1 ಬಕೆಟ್ ಅಂಡ್ ಗೆಟ್ 1 ಬಕೆಟ್ ಫ್ರೀ. ನಾವ್ ಇಲ್ಲೇ ಆರ್ಡರ್ ಮಾಡೋ ತರ ಇರ್ಬೇಕು. ಇಲ್ಲೇ ಆರ್ಡರ್ ಮಾಡ್ಬೋದು ಕಣೋ. ಬರ್ಗರ್ ಕಿಂಗ್ ಅಲ್ಲಿ ಮಾಡಿದ್ವಲ್ಲ ಹಂಗೆ. ನೀನ್ ಮಾಡ್ತೀಯಾ? ಏನ್ ಅನ್ಕೊಂಡಿದ್ದೆ ನನ್ನ ಹುಡುಗ ಅನ್ಕೊಡಿ. ಇಂಟೆಲಿಜೆಂಟ್ ಸಾರಿ, ಇಂಟೆಲಿಜೆಂಟ್ ಇದೀನಿ ನಾನು ತುಂಬಾ. ಅಲ್ಲ ನಾವು 8 ಪೀಸ್ ಆರ್ಡರ್ ಮಾಡಿದೀವಿ ಅಂದ್ರೆ ಇನ್ನು 8 ಪೀಸ್ ಎಕ್ಸ್ಟ್ರಾ ಬರುತ್ತೆ. 16 ಪೀಸ್ನೇ ಇಬ್ಬರೇ ತಿನ್ಬೇಕು. ಇಲ್ಲ ಸಾರಿ, ಒಬ್ಬನೇ ತಿನ್ಬೇಕು. ಓಕೆ, ನೀನ್ ತಿನ್ಬೇಡ. 16 ಪೀಸ್ ತಿನ್ಬಿಡ್ತೀಯ ಕೋಬ್ರಾ? ಇದು ನನ್ ಸೋತೋದ್ರೆ ನಾನು ಕೂತ್ಕೋತೀನಿ, ತಿನ್ನಲ್ಲ. ಆಯ್ತು, ಸೋತೋದ್ರೆ ಬಿಲ್ ನೀನ್ ಕೊಡ್ಬೇಕು. ಬಿಲ್ ನಾನ್ ಕೊಡ್ತೀನಿ. ಗೆದ್ರೆ ಎಕ್ಸ್ಟ್ರಾ ಇನ್ನೊಂದ್ ಪಾರ್ಸಲ್ ಮಾಡಿಸ್ಬೇಕು. ಮಾಡಿಸ್ತೀಯಾ? ನೀನ್ ತಿಂತೀಯ ಬಿಡಪ್ಪ, ಬೇಡ. ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ಯಾ. ಗೈಸ್ ಆರ್ಡರ್ ಮಾಡೋಣ ಬನ್ನಿ. ಸರ್ ನಮ್ದು ಬಿಲ್ ಹಾಕ್ಬಿಡಿ ಹಂಗೆ. ಕೋಕೋ ಏನೋ ಪೆಪ್ಸಿನೋ ಕೋಬ್ರಾ? ಕೋಕ್. ಚಿಕನ್ಗಳೆಲ್ಲ ರೆಡಿ. ಯಾವ್ದು ಅದು ರೆಡ್ ಇದಾ? ರೆಡ್ ಬುಲ್ ಪಕ್ಕ ಯಾವ್ದೋ ನನಗೂ ಗೊತ್ತಿಲ್ಲ ಕಣ. ಕೇಳು. ಬೇಡ, ಚೆನ್ನಾಗಿರಲ್ಲ ಕೋಬ್ರಾ. ಕೇಳ. ಯಾವ್ದು ಸರ್ ಅದು ಜ್ಯೂಸ್? ಇದು ರೆಡ್ ಬುಲ್ ಪಕ್ಕ ಇದೆಯಲ್ಲ, ರೆಡ್ ಕಲರ್. ವಾಟರ್ ಮಿಲನ್ ಅದು ಕೂಲ್ ಪಾಪ್ ಅಂತ ಯಾವ್ದು? ಅದು ಅಲ್ಲ, ಎಲ್ಲೋ ಏನ್ ಬೇಕೇನೋ ಅದು ಬ್ರೋ. ಅದ್ ನಂಗೆ ಈ ಕಡೆ ಕೊಟ್ಬಿಡಿ. ಅದು ಕೋಕ್ ಕ್ಯಾನ್ಸಲ್. ಕೋಕ್ ಬೇಡ ಅಣ್ಣ. ಒಂದ್ ಅದೇ 8+8 ಜೊತೆಗೆ ಒಂದ್ ಪೆಪ್ಸಿ ಕೊಡಿ ನನಗೆ, ಮೀಡಿಯಮ್. ಒಂದು ಅದು ವಾಟರ್ ಮಿಲನ್, ಮತ್ತೆ ವಾಟರ್ ಮಿಲನ್ ಸ್ಟ್ರಾಬೆರಿ ಕೂಲ್ ಪಾಪ್ ಅಲ್ಲ, ಕೂಲ್ ಪಾಪ್. ಅದು ಯಾವ್ದು? 8+8 ಒಂದು ಪೆಪ್ಸಿ, ಒಂದು ಸ್ಟ್ರಾಬೆರಿ ಫ್ಲೇವರ್ ಕೂಲ್ ಪಾಪ್. 1075 ಸ್ಕ್ಯಾನ್. ಗೈಸ್ ನಮ್ಮ ಇವತ್ತಿನ ಬಿಲ್ಲು 1074 ರೂಪಾಯಿ ಆಗೈತೆ. ಇವತ್ತು ಹೊಟ್ಟೆ ತುಂಬುತ್ ನೋಡು ಕೋಬ್ರಾ ನಿಮ್ಗೆ. KFC ಆಜಿಯೋದವ್ರು ಪ್ರಮೋಷನ್ ಮಾಡ್ತಾವ್ರೆ ಫೋನ್ ಪೇ. ಕೋಬ್ರಾ ಅಲ್ಲಿ ಬಕೆಟ್ ಅಲ್ಲಿ ಹಾಕ್ತಿದ್ರೆ ಜೋಶಕ್ ಬರ್ತಾವನೆ.
ನಮ್ದು ರೆಡಿ ಆಯ್ತು ನೋಡಿ ಗೈಸ್, 2 ಬಕೆಟ್ ಚಿಕನ್ ತಗೋಬಿಡ್ತಾವ್ರೆ ನಮ್ದಿದು. ಇನ್ನು ಜ್ಯೂಸ್ ಎಲ್ಲ ಇಡ್ಬೇಕು. ಇವು ನಾವು ಯಾವ್ದು ಡಿಪ್ಪೆ ಹೇಳಿವಲ್ಲ ಕೊಬ್ರ, ಹಾ ಡಿಪ್ಪು ಏನ್ ಡಿಪ್ಪು ಇದು ಸಾಸು ಮತ್ತೆ ಇದ್ರದ್ದು ಕೊಡ್ತಾರ, ಫ್ರೀ ಕೊಡಲ್ವಾ ಅದು? ಫ್ರೀ ಎಲ್ಲ ಕೊಡಲ್ಲ KFC ಗೆ. ಡಿಬ್ಬೇಕಾ ಮಯನಿಸ್ತು ಬೇಕು, ಸಾಸು ಮತ್ತೆ 2 ತಗೋ. ಆಗ್ಲೇ ಹೇಳ್ಬೇಕು ತಾನೆ ನೀನು ಗುರು, ತಿರ್ಗಾ ಮಾಡೋಣ. ಡಿಪ್ ಬರುತ್ತಂತೆ ಗೈಸ್, ಫ್ರೀ ಆಗಿ ಕೊಡ್ತಾವ್ರೆ ಡಿಪ್ನ ಮೀಲಲ್ಲಿ. ಹೇಳಿಲ್ವಾ ನಾನು? ಪೇ ಮಾಡ್ಬೇಕು ಅಂತ ಅನ್ಕೊಂಡೆ ಎಕ್ಸ್ಟ್ರಾ. ಇಲ್ಲ, KFC 4 ಡಿಪ್ ಇದೆ. ಬರೀ ಡಿಪ್ ಅಷ್ಟೇ, ಇದ್ ಕೊಡಲ್ವಾ? ಏನ್ ಕೊಬ್ರ ಹೊಸಿದಲ್ಲ ಪೀಸ್ ಇದ್ರಲ್ಲಿ. ಸಾಸ್ ಕೊಡಲ್ವಾ? ಸಾಸು ಕೊಡ್ತಾರೆ ಕಣೀರ. ಸಮಾಧಾನ ತಗೋಬ್ರ, ಒಂದು 5 ನಿಮಿಷ. ಒಂದು ಮೀಡಿಯಂ ಪೆಪ್ಸಿ ಮತ್ತೆ ಜ್ಯೂಸ್ನ ಹಾಕ್ತಾವ್ರೆ ಗೈಸ್. ಕೊಬ್ರ ಹಾ 2 ಬಕೆಟ್ ಚಿಕನ್ ತಗೊಂಡಿದೀವಿ ಇವತ್ತು ಗೈಸ್. ನಮ್ಮ 2 ಬಕೆಟ್ KFC ಚಿಕನ್ ಕೊಬ್ರ ಹಿಡ್ಕೊಬಿಡ್ತಿದ ನೋಡಿ. ಆಫರ್ 2 ಬಕೆಟ್ ಚಿಕನ್ ತಿಂತೀವಿ ಈಗ. ಪ್ಲೀಸ್, ಇವತ್ತು 2 ಬಕೆಟ್ ಐತೆ KFC ಚಿಕನ್ದು. ನೋಡಿ ಗೈಸ್, ಯಾವ ತರ ಐತೆ? 2 ಬಕೆಟ್ ತುಂಬಾ 8 ಪೀಸ್ ಇದೆ. ಕೊಬ್ರ ಫುಲ್ ಖುಷಿಯಾಗಿದ್ದಾನೆ. ತಿನ್ನಕ್ ಸ್ಟಾರ್ಟ್ ಮಾಡೋಣ ಗೈಸ್. ನಾವು ಇವಾಗ 2 ಬಕೆಟ್ ಚಿಕನ್ನ ತಿನ್ನಕ್ ಸ್ಟಾರ್ಟ್ ಮಾಡ್ತೀವಿ. ಇರಿ, ಟೈಮ್ ಒಂದ್ ಸ್ವಲ್ಪ ಮಜಾ ಇರ್ಲಿ ಅಂದ್ಬಿಟ್ಟು ಟೈಮರ್ ಆನ್ ಮಾಡಿದೀನಿ. ಕೊಬ್ರ ಸ್ಟಾರ್ಟ್. ಇರಲ್ಲ, ಇದು ಇನ್ನೂ ಬಿತ್ತಲೆಲ್ಲ. ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಹಾಕ್ ಮಾಡು, ಫಸ್ಟ್ ಇಂದ ಹೇಳುವಾಗ ಇವೆಲ್ಲ ಕ್ಲೀನಾಗಿ ಸ್ಟಾಪ್ ಮಾಡಿದೀನಿ. ಒಂದೇ ಸಲ ಬಿಚ್ ಮಾಡಿ ತಗೋಬೇಕು. ದಾಮ ಅಂತ ಕೆಚ್ಚಾಡ್ಬಿಡಕ್ಕೆ ಮೊದ್ಲೇ ಎಲ್ಲ ಬಿಟ್ಟು ಇಲ್ಲೇ ಆಯ್ತಲ್ಲ ಒಂದು. ಒಂದ್ ಹಿಡ್ಕೋತಾ ಇಷ್ಟಕ್ಕೆ ಏನೋ. ಟೈಮರ್ ಬೇಕಾ ಬೇಡವಾ ಹೇಳು? ಟೈಮರ್ ನಿನ್ನಿಷ್ಟ. ನನ್ಗೇನ್ ಏನ್ ಅನ್ಸುತ್ತೆ? ನನ್ಗೇನ್ ಟೈಮರ್ ಏನ್ ಅವಶ್ಯಕತೆ ಇಲ್ಲ. ನೈಸ್, ಬನ್ನಿ. ಲೆಗ್ ಪೀಸ್ ನೋಡಿ ಎಷ್ಟು ಸಣ್ಣ ಐತೆ. KFC 2 ಬಕೆಟ್ ಚಿಕನ್ನ ತಿಂತಾ ಇದೀವಿ ನಾವು ಇವಾಗ. ಕ್ರಿಸ್ಪಿ ಚಿಕನ್ನು. ಇಬ್ರು ಒಂದೊಂದು ಲೆಗ್ ಪೀಸ್ನ ತಿಂದಿದ್ವಿ ಗೈಸ್. ಇನ್ನೊಂದು ಲೆಗ್ ಪೀಸ್ ತಿಂತೀನಿ ನಾನು. ಎಲ್ಲ ಸಕಲಾಗೈತಲ್ಲ ಒಬ್ಬೊಬ್ಬರ ಟೇಸ್ಟು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದೈತೆ. KFC ಚಿಕನ್ ಟೇಸ್ಟ್ ಒಳ್ಳೆ ಮಜಾ. ಆಫರ್ ಬಿಟ್ಟಿರೋದು ಅದಕ್ಕೂ. ಇದು ಮಾಮೂಲಿ ದಿನ ತಗೊಂಡಿದ್ದೀವಿ 2000 ಹತ್ರ ಆಗಿರೋದು. ಇವತ್ತು 1000 ಸಮಥಿಂಗ್ ಸಿಕ್ಕಾಯ್ತು. ಎಷ್ಟಾಯ್ತು ಬಿಲ್ಲು? 1070. 1070 ರೂಪಾಯಿ ಆಗೈತೆ ಗೈಸ್. ಇನ್ನೊಂದು ಮ್ಯಾಟ್ರ್ ಏನಂತಂದ್ರೆ, ಈ ಆಫರ್ ಇವತ್ತು ಒಂದೇ ದಿನ ಇರೋದು. 16ನೇ ಎಷ್ಟು 6ನೇ ತಾರೀಕು ತಾನೆ. ಇವತ್ತು ಒಂದೇ ದಿನ ಇರೋದು, 6ನೇ ತಾರೀಕು. ನಾಳೆಯಿಂದ ಯಾವುದೇ ಆಫರ್ ಇರೋದಿಲ್ಲ. ನೀವು ನಮ್ಮ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಆಫರ್ ಇಲ್ಲ ಅಂತ ಅಂದ್ಬಿಟ್ಟಿರ. ಇವತ್ತು ಒಂದೇ ದಿನ ಇದ್ದಿದ್ದು ಆಫರ್. ಅದಕ್ಕೆ ಇವತ್ತೇ ಬಂದ್ಬಿಟ್ಟು ಚೆನ್ನಾಗಿ ತಿಂತಾ ಇರೋದು ನಾವು. ಒಬ್ರ ಏನು ಅನ್ಸ್ತೈತೆ, ಹೆಂಗೈತೆ ಟೇಸ್ಟು? ಚೆನ್ನಾಗೈತೆ. ಲಾಸ್ಟ್ ಟೈಮ್ ಬಂದ್ರೆ ಇನ್ನೂ ಸಕಲಾಗೈತೆ. ಈ ಸಲ ಬೇರೆ ಕಡೆ ಆಫರ್ ಬಿಟ್ಟವ್ರಂದ್ರೆ ಬೇರೆ ಕಡೆ ಏನೋ ಒಂಥರ ಬೇಕಾಬಿಟ್ಟಿ ಕೊಡ್ತಾರೆ. ಆದ್ರೆ ಇಲ್ಲಿ ಮಾತ್ರ ಹೆಲ್ತಿ ಆಗೈತೆ. ಅಲ್ಲಿ ಕಡೆಗೆ 2 ಬಕೆಟ್ ಕೊಟ್ಟವ್ರೆ. ಲಾಸ್ಟ್ ಟೈಮ್ ಕ್ವಾಂಟಿಟಿ ಇಲ್ಲ ಟೇಸ್ಟ್ ಸಖತ್ತಾಗೈತೆ ಅಂತಿದೆ. ಈ ಸತಿ ಕ್ವಾಂಟಿಟಿನೂ ಇದೆ, ಟೇಸ್ಟು ಇದೆ. ತಿಂದಾದ್ಮೇಲೆ ಎಲ್ಲ ಹೇಳ್ತೀನಿ, ಓವರ್ ಆಲ್ ಡಿಸಿಷನ್ ಹೇಳ್ತೀನಿ. ಗೈಸ್, ನಾನು ನಿಧಾನಕ್ಕೆ ತಿಂತಾ ಇದ್ದೀನಿ. ಕೊಬ್ರ ಫಾಸ್ಟಾಗಿ ತಿಂತಿದ್ದಾನೆ. 5 ನಿಮಿಷ ಆಯಿತು ಆಲ್ರೆಡಿ. ನಾನು ಬಕೆಟಲ್ಲಿ ಯಾವ್ಯಾವ ಪೀಸ್ ಐತೆ ಅಂತ ಚೆಕ್ ಮಾಡ್ತಿದ್ದೆ. 2 ಲೆಗ್ ಪೀಸ್ ತಿಂದಿದ್ದೀನಿ. ಇದು ಮಾಮೂಲಿ ಕಂಡದ ಪೀಸ್ ಅನ್ಸುತ್ತೆ. ಇದು ಮಾಮೂಲಿ ಕಂಡದ ಪೀಸು. ಇದು ಅಷ್ಟೇನೆ. ಒಂದು ರೆಕ್ಕೆ ಇದೆ ಒಳಗಡೆ, ವಿಂಗ್ ಪೀಸ್ ಇದೆ. ಇದು ವಿಂಗ್ ಪೀಸು ನೋಡಿ, ರೆಕ್ಕೆ. ಇಲ್ಲೂ ಒಂದು ವಿಂಗ್ ಐತೆ. ಒಂದು ಫುಲ್ಲು ನನ್ನ ಪ್ರಕಾರ 8 ಪೀಸ್ ಅಂದರೆ ಒಂದು ಕೋಳಿನೇ ಹತ್ರ ಕೊಡ್ತಾರೆ KFCಲೂ. ಒಂದು ಕೋಳಿ ಐತೆ ಗೈಸ್ ಒಂದು ಬಕೆಟ್ ಒಳಗೆ 8 ಪೀಸಲ್ಲಿ. ಆರಾಮಾಗಿ ಐತಲ್ವ ಕೊಬ್ರ? ಆರಾಮಾಗೈತೆ. ಒಂದ್ 2 ಲೆಗ್ಗು, ಚೆಸ್ಟ್ ಪೀಸ್ 2 ಎಲ್ಲ ಸೇರಿ ಒಂದ್ ಕೋಳಿನೇ ಐತೆ ಅನ್ಕೊಳತ್ತ. ದೊಡ್ಡ ಪೀಸ್ನ ತಿನ್ನೋಣ ಇವಾಗ. ಎಲ್ಲ ಪೀಸು ಅಷ್ಟೇ ಕ್ಲೀನಾಗಿ ಬೆಂದೈತೆ. ಒಂಥರ KFC ಚಿಕನಲ್ಲಿ ನನಗೆ ಏನು ಇಷ್ಟ ಆಗುತ್ತೆ ಗೊತ್ತಾ? ಚಿಕನ್ ಒಳ್ಳೆ ಜ್ಯೂಸಿ ಆಗಿರುತ್ತೆ. ಇಲ್ಲ ಚಿಕನ್ ನೋಡಿ ಹೆಂಗೆ ಜ್ಯೂಸಿ ಹೆಂಗೈತೆ, ಸಾಫ್ಟಾಗಿ. ಹೋಗ್ರ ಒಂದೊಂದು ನಿಮಿಷಕ್ಕೆ ಒಂದೊಂದು ಪೀಸ್ನ ಖಾಲಿ ಮಾಡಿ ಬಿಸಾಕ್ತವನೆ. ನಾನು 1 ಪೀಸ್ ತಿನ್ನೋಸಲ್ಲೇ ಅವ್ನು 3 ಪೀಸ್ ತಿಂತಾನೆ. ನೀನು ಎಂಜಾಯ್ ಮಾಡ್ಕೊಂಡು ತಿಂತದ್ಯಾ, ನೀನು? ನಾನು ತಿಂತದೀನಿ ನಾರ್ಮಲ್. ಹೌದು, ನಾನು ಮಾತಾಡ್ಕೊಂಡು ನಿಮ್ಗೆ ಹೆಂಗೈತೆ ಚಿಕನ್ನು, ಎಷ್ಟು ಪೀಸ್ ಐತೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ತಿಂತಿರ್ತೀನಿ. ಹೋಗ್ರೆ ಅವನ್ ಪಾಡ್ಗವನು ಅವ್ನು ಮಾಡಕ್ ಇನ್ನೇನು ಕೆಲಸ ಇಲ್ಲ, ತಿನ್ನಬಿಟ್ಟು ಸುಮ್ಮನೆ ಎದ್ದೋಗದೆ ಏನೇನೋ ಮಾತಾಡ್ತಿರ್ತಾನೆ ಅನ್ಕೊಂಡು ಅವ್ನ್ ಪಾಡ್ಗವನು ತಿನ್ಕೋತಿರ್ತಾನೆ. ನಿನ್ ಮೈಂಡಲ್ಲಿ ಅದೇ ತಾನೇ ಹೊಡ್ತಿರ್ತದೆ ಕೊಬ್ರ. ಇನ್ನೇನ್ ಹೊಡ್ತಿರ್ತದೆ? ಎಷ್ಟೊತ್ತು ತಿಂದು ಮುಗಿಸ್ತೀನಿ ಅಂತನಾ? ನಿಮ್ಗೆ ಬೇಗ ತಿನ್ನಕ್ ಬರಲ್ಲ.
ಸುಮ್ಮನೆ ಕರ್ಕೊಂಡ್ಬಿಟ್ಟು ನಮಗೂ ಟೈಮ್ ಇವನ್ ವೇಸ್ಟ್ ಮಾಡೋದಾಗ ನಮಗೂ ಟೈಮ್ ವೇಸ್ಟ್ ಮಾಡ್ತಾನೆ. ತಿನ್ಬೇಕು ಬೇಗ ಅನ್ಸಲ್ಲ. ಅದೇ ನಾನು ಹೇಳದ್ನೆ ಒಂದು ಡಿಫ್ರೆಂಟ್ ಆಗಿ ಬೇರೆ ತರ ಹೇಳ್ದೆ ಅಷ್ಟೇ. ಇವು ದಗೆ ಹೊಡಿತಾ ಇತ್ತು ನೆಟ್ಟಿಗೆ, ಫ್ಯಾನ್ ಎ ಸಿ ಇಲ್ಲ ಇಲ್ಲಿ. ನಂಗೆ ಲೆಗ್ಗು 3 ಪೀಸ್ ಹಾಕ್ಬಿಟ್ಟವ್ರೆ. ಯಾಕೆ ಹೇಳೋ ಅವ್ರಿಗೆ ಗೊತ್ತಾಗ್ಬಿಡೈತೆ ನನ್ನ ಮಗ ತಿನ್ ಖಾಲಿ ಮಾಡ್ತಾನೆ ಅಂತ. ಅಷ್ಟೇ ಲೆಗ್ಗು ಎಷ್ಟೋ ಒಂದು ಲೆಗ್ ಹಾಕವ್ರೆ. ಆಲ್ರೆಡಿ ಇರ್ಬೇಕಂಗಾರೆ ಇನ್ನೊಂದು ಚೆಕ್ ಮಾಡು, ನಿಂತ್ರಲ್ಲಿಲ್ಲ, ನಿಂಗೆ ಕೊಟ್ಟಿರಲ್ಲ, ನೀನ್ ತಿನ್ನಲ್ಲ ಅಂತ. ಇನ್ನೊಂದ್ರಲ್ಲಿ ಲೆಗ್ ಇಲ್ಲ. ನಂಗೆ 3 ಲೆಗ್ ಹಾಕ್ತಾರೆ. ನಂಗೆ 2 ಲೆಗ್ ಪೀಸ್ ಕೊಟ್ಟಿದ್ರು. ನಾನು ಆಲ್ರೆಡಿ 2 ತಿಂದೆ, ಇದೇನಪ್ಪ ಮತ್ತೆ ಇನ್ನೊಂದು ಲೆಗ್ ಐತಿ ಅಂತೀನಿ. ಎಕ್ಸ್ಟ್ರಾ ಹಾಕೋರೆ ಅನ್ಸುತ್ತೆ ನಿನ್ಗೆ. ಇವ್ನಿಗೆ ಎಷ್ಟು ತಿಂದ್ರು ಸಾಕಾಗಲ್ಲ, KFC ಸಾಕಾಗಲ್ಲ ಅನ್ಬಿಡ್ತಾನೆ ಅನ್ಬಿಟ್ಟು ಮೋಸ್ಟ್ಲಿ ಲಾಸ್ಟ್ ಟೈಮ್ ವಿಡಿಯೋ ನೋಡಿರ್ಬೇಕನ, ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಲೆಗ್ ಪೀಸ್ ಹಾಕ್ಬಿಡೋರ್ರಿ. ನಾನ್ ತಿಂದಿರೋದೇ ಇಷ್ಟು. ಇವಾಗ 11 ನಿಮಿಷ ಆಗೈತೆ. ಒಬ್ರು ನಿನ್ 2 ಪೀಸ್ ಬಾಕಿ ಅವ ಅಷ್ಟೇನಾ? ಇತ್ತು ನೋಡು ಅಷ್ಟೇ. 2 ಪೀಸ್ ಬಾಕಿ ಇರೋದು ಗೈಸ್. ಒಂದ್ ಬಕೆಟ್ ನಾವು ಒಬ್ಬನೇ ಡೀಲ್ ಮಾಡಾಕ್ಬಿಡ. ಅದೇನೋ ಆಸೆ ಪಟ್ಟು ತಗೊಂಡಲ್ಲ, ಹೆಂಗೈತಪ್ಪ ಜ್ಯೂಸು? ಚೆನ್ನಾಗಿಲ್ವಾ? ನಾನ್ ನಿಂಗೆ ಹೇಳ್ದೆ ತಾನೆ ಏನು, ನಾನ್ ಕೊಡಲ್ಲ. ನಾನ್ ನಿಂಗೆ ಏನ್ ಹೇಳ್ದೆ, ತಗೋಬೇಕಾರೆ ಏನ್ ಹೇಳ್ದೆ? ಆಯ್ತು ಇದು ಕುಡ್ಕೋತೀನಿ. ತಗೋಬೇಕಾರೆ ಏನ್ ಹೇಳ್ದೆ ನಿಂಗೆ? ಅದ್ ಚೆನ್ನಾಗಿರಲ್ಲ ಅವೆಲ್ಲ, ಬೇಡ ಅಂದೆ. ಜೋಶು ತಗೋಬಿಟ್ಟು ಕೆಂಪಗದೆ ಚೆನ್ನಾಗಿರ್ತದೆ. ಇದ್ರ ಪಲ್ಲಲ್ಲಿ ಇಚ್ಚಿ ಜ್ಯೂಸೇ ಕುಡ್ಬಿಡೋದಾಯ್ತು ಆಚೆ. ಅವೆಲ್ಲ ಅದಕ್ಕೆ ಹೊಸದಾಗಿ ಏನೋ ಟ್ರೈ ಮಾಡಕ್ ಚೆನ್ನಾಗಿಲ್ಲ. ಹೋಗಲ್ಲ. ಒಳಗಡೆ ನೋಡಿ ಯಾವ ಕಲರ್ ಐತೆ. ಹೆಂಗೈತೆ ಟೇಸ್ಟು? ಏನೋ ಇದು ಗೊತ್ತಾಯ್ತಲ್ಲ, ನೀರಿದ್ದಂಗೆ ಐತಾನೆ. ಇಲ್ಲ ಏನೋ ಒಂಥರ ಐತೆ. ನೀರೊಳಗೆ ಒಂದ್ ಸ್ವಲ್ಪ ಶುಗರ್ ಮಿಕ್ಸ್ ಮಾಡಿ ಕೊಟ್ಬಿಡೋರ. ಇಲ್ಲ ಅಸಹ್ಯವಾಗ ಏನಿಲ್ಲ, ಟೇಸ್ಟ್ ಇಲ್ಲ ಅಷ್ಟೇ. ಕುಡಿಯಕ್ ಒಂಥರ ಬೇಜಾರು. ಇದೆಲ್ಲ ಔಟ್ ಆಫ್ ಕಂಟ್ರಿ ಅವ್ರಿಗೆ, ನಮ್ಮಂತವ್ರಿಗಲ್ಲ. ಯಾರಿಗೆ ಔಟ್ ಆಫ್ ಕಂಟ್ರಿ? ಅದೇ ಕ್ರಿಕೆಟ್ ಆಡಕ್ ಬರ್ತಾರಲ್ಲ ಆಸ್ಟ್ರೇಲಿಯಾ, ಔಟ್ ಆಫ್ ಕಂಟ್ರಿ ಅಂದ್ರೆ ಅವ್ರ ಅಂತವ್ರಿಗೆ ಸರಿ ಇವೆಲ್ಲ ಜ್ಯೂಸು. ನಮ್ಮಂತವ್ರಿಗಲ್ಲ. ಈ ಸ್ವಿಂಗ್ ಪೀಸು ಕೋಳಿದು ಪಾಪ ರೆಕ್ಕೆನ ತಿನ್ನಕ್ ನಂಗೆ ಬೇಜಾರಾಗ್ತೈತೆ. ಒಬ್ರ ನಿಂಗೆ ಯಾವತ್ತೂ ಈ ತರ ಚಿಕನ್ ತಿಂತೀಯಲ್ಲ, ಬೇಜಾರಾಗಿಲ್ವಾ? ಪಾಪ ಚಿಕನ್ ಕೋಳಿ ಇಲ್ವಾ? ಗೈಸ್, ನನಗೆ ಈ ಬಕೆಟ್ ಅಲ್ಲಿ 4 ಪೀಸ್ ತಿಂದಿದ್ರೆ ಹೊಟ್ಟೆ ತುಂಬೋಗ್ಬಿಡೋದು. ನಿನಗೆ ಕೊಬ್ರ? ನನ್ನ ಪ್ರಕಾರ 4 ಪೀಸ್ ತಗೊಂಡಿದ್ದರೆ 4 ಪೀಸ್ ಎಕ್ಸ್ಟ್ರಾ ಬರೋದು. 450 ರೂಪಾಯಿಗೆ 8 ಪೀಸ್ ಬರೋದು. ನನಗೆ ಅದು ಅರ್ಧ ತಿಂದಿದ್ರು ಸಾಕಾಗೋದು. ನಿನ್ಗೆ? ನಾನು ಒಬ್ಬಂಗಾಗೋದು. ನಿನ್ಗೆ? ಅದಕ್ಕೆ ಇವಾಗ 8 ಪೀಸ್ ಇದ್ರು 8 ಪೀಸ್ ಆಲ್ರೆಡಿ ತಿಂದು, ಇವಾಗ ಕೊಬ್ರ ನಿಂದ್ ಖಾಲಿ ಆದ್ಮೇಲೆ ನಂದ್ರಲ್ಲಿ ತಿನ್ನಪ್ಪ. ನಂಗೆ ಆಲ್ರೆಡಿ ಹೊಟ್ಟೆ ತುಂಬೈತೆ. ಸ್ಯಾಟಿಸ್ಫೈ ಆಗ್ತೈತಾ? ಫಸ್ಟ್ ಟೈಮ್ ಗಂಡ್ಲಾಗೊಬ್ರ ನಿನ್ ಬಾಯಲ್ಲಿ ಸ್ಯಾಟಿಸ್ಫೈ ಆಯ್ತೈತೆ ಅಂದ್ರೆ ಹೂ ಅಂತಿರೋದು. ಕೊನೆಯಲ್ಲಿ ಉಲ್ಟಾ ಹೊಡೆದ್ಬಿಡ್ತೀಯ ಅಂತ ಭಯ ನಂಗೆ. ಇನ್ ಸ್ವಲ್ಪ ಏನೋ ಬೇಕಿತ್ತು ಅಂದ್ಬಿಟ್ರೆ. ಕರೆಕ್ಟಾಗಿ 15 ಮಿನಿಟ್ಸ್ ಆಗೈತೆ. ಇನ್ನೊಂದೇ 1 ಪೀಸ್ ಬಾಕಿ ಐತೆ ನಿಂದು. 1 ಬಕೆಟ್ ಖಾಲಿ ಮಾಡಿದ್ಯಾ ಅಂದ್ರೆ 8 ಪೀಸು ಅಂದ್ರೆ ಒಂದು ಕೋಳಿ. ಒಂದು ಕೋಳಿಗೂ ಜಾಸ್ತಿನೇ ಐತೆ ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಹೌದಾ? ಬಿಕಾಸ್ ಅಲ್ಲಿ ನೋಡು, ನಮ್ಮ ಪಪ್ಪ ದೇಶದವರು ಆಸ್ಟ್ರೇಲಿಯಾದವ್ರು ಬಂದ್ರು. ಆಸ್ಟ್ರೇಲಿಯಾದವ್ರ ಇಂಗ್ಲೆಂಡ್ ಅವರು? ಇಂಗ್ಲೆಂಡ್ ಇಲ್ಲ ಆಸ್ಟ್ರೇಲಿಯಾ ಪಕ್ಕ. ನಿನ್ ತಗೊಳ ತಿನ್ನೋದ್ರಿಂದ ನಾನೇನಂದೆ, ನನ್ 4 ಪೀಸ್ ಹಾಕಿತ್ತು ಅಂದ ಕೆಳಗೆ ಏನಂದೆ, ಇಲ್ಲ 16 ಪೀಸ್ ತಗೋ ನಾನ್ ತಿಂತೀನಿ ಅಂದೆ. ನಂಗೆ ಇವಾಗ ನಮ್ ತಾಲೆ ನೋಡು, ನಮ್ ತಾಲೆ ಬೇಡ ತಿನ್ನಕ್ಕಾಗಲ್ವ ನಿನ್ ಕೈಲಿದ್ನ? ವೇಟ್ ಮಾಡು. ನಿನ್ ಫ್ಯಾನ್ಸ್ ಎಲ್ಲ ಆಮೇಲೆ ಫ್ಯಾನ್ಸ್ ಫಾಲೋಯಿಂಗ್ ಕಮ್ಮಿ ಆಗ್ಬಿಡುತ್ತೆ ಕೊಬ್ರ. ನೀನು ಸಾಕು ತಿನ್ನಲ್ಲ ಊಟ ಸಾಕು ಅಂದ್ಬಿಟ್ರೆ ನೀನ್ ಯಾವತ್ತಿದ್ರು ಬೇಕು ಬೇಕು ಸ್ಯಾಟಿಸ್ಫೈ ಆಗ್ಲಿಲ್ಲ ಅನ್ಬೇಕು. ಅವಾಗ್ಲೇ ಗತ್ತು. ತಿಂದು ಇನ್ನೊಂದ್ ಬಕೆಟ್ ಚಿಕನ್ ತಿನ್ಬೇಕು ನೀನು ಇವತ್ತು. ಕೆಳಗೆ ಪಂದ್ಯ ಕಟ್ಟಿರೋದು ನೆನ್ಪಾಯ್ತಾ? ಬಿಲ್ ನಾನೇ ಕೊಡ್ತೀನಿ. ಆದ್ಮೇಲೆ ಪಾರ್ಸಲ್ 1 ಬಕೆಟ್ ಕಳಿಸು. ಹೆಂಗ ಈಗ ಡಾಮಿನೋಸ್ ತಿನ್ಬೇಕಾ ಬೇಡವಾ? ಆಯ್ತು ತಿನ್ಬೇಡ, ಇದು ಖಾಲಿ ಮಾಡಪ್ಪ. ಆಯ್ತು ನಿಜ ಸೀರಿಯಸ್ ಪ್ರಾಮಿಸ್ ಆಗಿ? ಹೌದು ಆಯ್ತು, ತಿನ್ ಖಾಲಿ ಮಾಡಿ. ಡಾಮಿನೋಸ್ ಬರೋಣ. ಆಯ್ತು ಗೈಸ್, ಅಲ್ಲಿ ನೋಡಿ KFC ಆಫರ್ ಇರೋದಕ್ಕೆ ಫಾರಿನ್ ಇಂದೆಲ್ಲ ಬಂದ್ಬಿಟ್ಟವ್ರೆ ತಿನ್ನಕ್ಕೆ. ಆಸ್ಟ್ರೇಲಿಯಾದಿಂದ ಫ್ಲೈಟ್ ಹತ್ಕೊಂಡ್ ಬಂದವ್ರ ಕೊಬ್ರ ಅವ್ರು ತಿನ್ನಕ್ಕೆ. 17 ನಿಮಿಷ ಆಯ್ತು. ಕೊಬ್ರ ಇವತ್ತು ಸ್ವಲ್ಪ ವೀಕ್ ಆಗಿದ್ದಾನೆ. ಬರ್ತಾ ಬರ್ತಾ ಪ್ಲೇಯರ್ ವೀಕ್ ಆಗ್ತಿದ್ದಾನೆ ಗೈಸ್. ಒಂದ್ ನಂಬಿ ಒಂದ್ ಕುರಿ ತಂದ್ಬಿಟ್ರೆ ಹೆಂಗೆ ಖಾಲಿ ಮಾಡೋದು? ಏನ್ ಗೊತ್ತಾಕೊಬ್ರ, ಅತಿ ಆದ್ರೆ ಅಮೃತನೂ ವಿಷ ಆಗ್ತದೆ. ಹಂಗೆ
ಜಾಸ್ತಿ ಆದ್ರೆ ಚಿಕನ್ ಅಲ್ಲ ಏನೇ ಆದ್ರೂ ಅಷ್ಟೇ ಸಾಕಾಗ್ಬಿಡುತ್ತೆ ಮನ್ಸು. ಏನೋ ಒಂದ್ ತಿಂಗಳಿಂದ ತಿಂದಂಗೆ ತಿಂತಾದೀವಿ. ಒಂದು ಮಂತಿಂದ ತಿಂದಂಗೆ ಬಟ್ ಆದ್ರೆ ತಿಂತಿರೋದ್ ನಿಂಗೆ ಇಷ್ಟನಾ ಇಲ್ವಾ? ಇಷ್ಟ ಆಗ್ತೈತೆ. ಖುಷಿಯಿಂದ ತಿಂತಿದೀವ ಇಲ್ವಾ? ನೀನ್ ಖುಷಿಯಿಂದ ತಿಂತದೀಯ, ನೀನು? ನಾನು ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಕರೆಕ್ಟಾಗಿ ನಾನು 4 ಪೀಸ್ ತಿಂತೀನಿ ಅಂದಿದ್ದೆ, 4 ಪೀಸ್ನ ತಿಂದಿದ್ದೀನಿ. ನನ್ನ ಬಕೆಟ್ ಅಲ್ಲಿ ಇನ್ನೂ 4 ಪೀಸ್ ಐತೆ. ಸೊ ಇವಾಗ ಒಟ್ಟಿಗೆ ತಿನ್ನೋದು ಬೇಡ ಅಂದ್ಬಿಟ್ಟು ಈ 4 ಪೀಸ್ನ ಪಾರ್ಸಲ್ ಮಾಡಿಸ್ಬಿಡ್ತೀನಿ. ಪಾರ್ಸಲ್ ಮಾಡಿಸ್ಬಿಡೋಣ. ಯಾಕೋ ತಿನ್ನಪ್ಪ ಆಯ್ತು. 4 ಪೀಸ್ನ ಪಾರ್ಸಲ್ ಮಾಡಿಸ್ತಿದೀವಿ ಗೈಸ್, ಆಮೇಲೆ ತಿಂತೀವಿ. ಏನು ಮಾರ್ನಿಂಗ್ಸ್ ಬೇಜಾನ್ ಗೈಸ್, ಫಸ್ಟ್ ಟೈಮ್ ನಾನು ಒಬ್ರನ್ ಜೊತೆ ಬಂದಿದ್ದಾಗ ತೋರ್ಸೋ ಮೋಸ ಇಲ್ಲ. ಫಸ್ಟ್ ಟೈಮ್ ನಾನು ಕೋಬ್ರಾ ಬಂದಿರ್ಬೇಕಾರೆ, ಆದ್ರೂ ಅವ್ನು 8, 9, 10 ಪೀಸ್ ತಿಂದ ಕೋಬ್ರಾ ಇಲ್ಲ 8 ಪೀಸ್ ತಿನ್ಬಿಟ್ಟು ಶರಣಾಗಿದ್ದಾನೆ. ಎಲ್ಲ 4 ಪೀಸ್ನ ವಾಪಸ್ಸು ತಗೋಗ್ತಾ ಇದೀವಿ. ಕೋಬ್ರಾ ಸ್ಯಾಟಿಸ್ಫೈ ಆಗಿದ್ದೀನಿ ಅಂತ ಆಗಿಲ್ಲ ಬ್ರೋ, ಪ್ರಾಮಿಸ್ ಆಗಿಲ್ಲ. KFC ಲಿ ಚೆನ್ನಾಗಿ ತಿಂದ್ವಿ ನಾವು. ಕೋಬ್ರಾ ಇವತ್ತು ಏನ್ ಜನ ಇದ್ರು ಗೊತ್ತಾ? ಬಂದವರೆಲ್ಲ ಅದನ್ನೇ ಕೇಳ್ತಾವ್ರೆ. ಬಂದವರಲ್ಲ, ಅದು ಖುಷಿ ನಮ್ದೆ. ಫಾರಿನ್ ಇಂದೆಲ್ಲ ಬಂದವ್ರು ಇವತ್ತು. ನೋಡ ಅಲ್ಲಿ ಹೆಂಗವ್ರೆ. ಕೋಬ್ರಾ ಏನ್ ಅನ್ಸ್ತಿ ಇವತ್ತು ತಿಂದಿದ್ KFC ಲಿ? ಲಾಸ್ಟ್ ಟೈಮ್ ನಿನ್ಗೆ ಕ್ವಾಂಟಿಟಿ ಕಮ್ಮಿ ಆಯ್ತು ಅಂತ ಅನ್ಸಿತ್ತಲ್ವಾ? ಈ ಸಲ ಮಾತ್ರ ವರ್ತಿತ್ತು ಕಣಪ್ಪ, ಬರ್ತಿತ್ತಲ್ವಾ? ಸಾಕದಾಗಿತ್ತು. ಚೆನ್ನಾಗಿ ತಿಂದ್ವಿ ಗೈಸ್. ಆಫರ್ ಅಲ್ಲಿ ತಿನ್ಬೇಕು KFC ಲಿ ತಿಂದ್ರೆ. ಹಂಗೆ ಹೊಟ್ಟೆ ತುಂಬ್ತು. ಹಂಗೆ ಇಲ್ಲ ಅವತ್ತು ಕೋಬ್ರಾ ನಾವು ಬರೀ ಲೆಗ್ ಪೀಸ್ ಇಸ್ಕೊಂಡಿದ್ದು. ಇವತ್ತು ಬೇರೆ ಬೇರೆ ಪೀಸ್ಗಳಿದ್ವಲ್ಲ, ಅದಕ್ಕೆ ಫುಲ್ ಹೊಟ್ಟೆ ತುಂಬಿದ್ದು. ಹಂಗಂತೀಯ ಗೈಸ್? ಚೆನ್ನಾಗಿತ್ತು, KFC ಲಿ ತಿಂದಾಯ್ತು. ಹಲೋ, ಲೌಡ್ ಸ್ಪೀಕರ್ ಮೇಡಮ್. ಲೌಡ್ ಸ್ಪೀಕರ್. ಹಲೋ ಮೇಡಮ್, ಏನು? Hello. ಹಾ ಮೇಡಮ್. ಹಲೋ. Thank you for confirming. Actually, we were unable to deliver your order on 6th March. I'm just calling to reschedule your delivery. The delivery partner noted the reason for failure was customer unavailable. Can you confirm if this is correct? 1 minute ಮ್ಯಾಮ್. ನೀನು ಡೆಲಿವರಿ ಮಾಡಕ್ ಬಂದಾಗ ಇರ್ಲಿಲ್ವಾ? ಇದ್ದೇ ಕಣ, ಫೋನೇ ಮಾಡಿ. No ma'am, it was no. He didn't call. The customer didn't got any call from the delivery boy. I apologize for the inconvenience. It seems the delivery partner's note was incorrect. Let's get your delivery rescheduled. We can attempt the delivery again tomorrow. Would that work for you? Yes ma'am, it will work. ಮಾತಾಡು. ಹಾ ಮೇಡಮ್. I understand. I understand ಮೇಡಮ್. Okay. If tomorrow doesn't work, ಹಲೋ, tomorrow is not convenient, could you please tell me which day would be better for you to ನಾಳೆ ಫ್ರೀ ಇರ್ತೀನಾ? Tomorrow will be convenient. I'm sorry, I didn't quite catch that. Ma'am, Could you please tell me the day you would prefer for the delivery? Ma'am, tomorrow it will be fine. I will be available on tomorrow. Great. We will ಹೇಳು. schedule your delivery for tomorrow. And is there anything you'd like to update or add to your ನೀನ್ address ಹೇಳು. or contact details? No. ಎಸ್ ಮೇಡಮ್. No ma'am. All right. I will. Okay. Your delivery is rescheduled for tomorrow. If you need any changes later, feel free to let us know. Have a good day. ಓಕೆ, ಥ್ಯಾಂಕ್ ಯು. ಅವರು ಇಂಗ್ಲೀಷ್ ಮಾತಾಡ್ ಒಬ್ರು ಯಾರು ಇದು ಮಾಡ್ತಾರೆ ತಗೊಂಡ್ಬಂದರು. ಹಾ, ಇದೆಲ್ಲ ನನ್ನ ಹಾಕ್ಬಿಡ ಪ್ಲೀಸ್. ಏಕೆ? ನಂಗೆ ಅವಮಾನ ಆಯ್ತದೆ. ಇಲ್ಲ ನಿನ್ ಈ ಕ್ಯಾರೆಕ್ಟರ್ ಜನಕ್ಕೆ ಇಷ್ಟ ಆಗೋದು. ಇಲ್ಲ, ಆಮೇಲೆ ನಾನು ಇಲ್ದಾರ ಏನ್ ಮಾಡ್ಬೇಕು ಒಬ್ರ? ನೀನ್ ಇಲ್ದಾರೆ ಎಲ್ಲದಕ್ಕೂ ಎಸ್ ಅನ್ಬಿಟ್ಟು ಏನೋ ಮಾತಾಡುವೆ, ಇಂಗ್ಲೀಷಲ್ಲಿ ಪಕ್ಕ ಮಾತಾಡುವೆ. ನೀನ್ ಇರೋದಕ್ಕೆ ನಾವು ಮಾತಾಡ್ಲಿಲ್ಲ. ನಾನು ನಿನ್ನೆ ಮಾತಾಡು ಅನ್ಬಿಟ್ಟು ನಾನು ಸುಮ್ಮನೆ ಇರ್ಬೇಕಿತ್ತು. ಇದೆಲ್ಲ ಹಾಕ್ಬಿಡಕ ಒಂಥರ. ಆಮೇಲೆ ನಮ್ಮೂರಲ್ಲೆಲ್ಲ ನೋಡ್ಬಿಟ್ಟು ಆಡ್ಕೋತಾರೆ ನನಗೆ. ಏನಂತ? ಇಂಗ್ಲೀಷ್ ಬರಲ್ಲ ಇವನ್ಗೆ. ಗೈಸ್ ಕಮೆಂಟ್ ಅಲ್ಲಿ ಕೋಬ್ರನ್ ಫ್ಯಾನ್ಸ್ ಎಲ್ಲರೂ ಅಟ್ಯಾಕ್ ಮಾಡಿ ಅದೇನೋ ಕೋಬ್ರನ್ಗೆ ಇಂಗ್ಲಿಷ್ ಬರಲ್ಲ ಅಂತ ಆಡ್ಕೋತಾರಂತೆ. ಕನ್ನಡ ತಾಯಿ ಹೆಮ್ಮೆ ಮಕ್ಕಳು, ನಾವು ಕನ್ನಡ ಬರುತ್ತಲ್ಲ ಸಾಕು. ಕನ್ನಡ ಬರ್ತದೆ, ಬಟ್ ಆಮೇಲೆ ಪ್ಯಾಪಿ ಏನ್ಬಿಡಿ ಇಂಗ್ಲೀಷಲ್ಲಿ ಆಮೇಲೆ ಎಲ್ಲ ಆಡ್ಕೊಂಡ್ಬಿಡ್ತಾರೆ ಅದಕ್ಕೆ. ಗೈಸ್, ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾಡಿದ್ದು ಕೋಬ್ರಾ ನೋಡಿ ನಿದ್ದೆ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ ಗೈಸ್. ಅಲ್ಲಿವರೆಗೂ